ಜನ್ಮ ಆಗ್ತಾ ಇರುವಾಗ ತಾಯಿಯ ಗರ್ಭದಲ್ಲಿ ಬರ್ತಾ ಇರುವಾಗಲೇ ಏನಾಗ್ತದೆ? ಬಾಟಲ್ ಪ್ರಾರಂಭವಾಗ್ತದೆ. ಆತಿ ಬಾಟಲ್, ಜಲಂತಿ ಬಾಟಲ್, ಜೀತೆ ಬಾಟಲ್, ಮರ್ತೆ ಬಾಟಲ್. ಅಂದ್ರೆ ತಾಯಿ ಗರ್ಭದಲ್ಲಿ ಜೀವವು ಬರ್ತಾ ಇದ್ದಾಗಲೇ ದವಾಯಿ ಬಾಟಲ್ ಸ್ಟಾರ್ಟ್ ಆಗ್ತದೆ. ಜನ್ಮ ಆಗ್ತಾ ಇದ್ದಾಗಲೇ ಹಾಗೆ ದೂದ್ ಬಾಟಲ್. ಇನ್ನು ಸ್ವಲ್ಪ ದೊಡ್ಡವರಾಗ್ತಾ ಇದ್ದಾಗ ಬಾಲಕ ಬಾಲಕಿಯರು ಇನ್ನೇನು ಸ್ಕೂಲಿಗೆ ಪ್ರಾರಂಭ ಮಾಡ್ತಾ ಇರುವಾಗಲೇ ಪೆಪ್ಸಿ ಬಾಟಲ್ ಹಿಡ್ಕೊಂಡು ಮುಂದೆ ಹೋಗ್ತಾ ಪೆಪ್ಸಿ ಬಾಟಲ್ ಬಿಟ್ಟು ದಾರು ಬಾಟಲ್ ಹಿಡಿತಾರೆ. ಮತ್ತು ದಾರು ಬಾಟಲ್ ಹಿಡಿದು ರೋಗಿಯಾಗಿ ಕೊನೆಗೆ ದವಾಯಿ ಬಾಟಲ್ ಅಂದ್ರೆ ಆತೆ ಬಾಟಲ್, ಜಲತೆ ಬಾಟಲ್, ಜೀತೆ ಬಾಟಲ್, ಮರ್ತೆ ಬಾಟಲ್. ಅಂದ್ರೆ ಜೀವನ ಪೂರ ಬಾಟಲ್ ಮೈ. ಎರಡು ವಸ್ತು ಕಣ್ಣಿಗೆ ಎಲ್ಲ ಕಡೆ ಕಾಣ್ತದೆ ಬಂಧುಗಳೇ. ಒಂದು ಬಾಟಲ್, ಎರಡನೇದಾಗಿ ತಂಬಾಕಿನ ಚೀಟ್. ಎಲ್ಲಿ ಬೇಕಾದ್ರೆ ನೋಡ್ರಿ ನೀವು, ಧರ್ಮಶಾಲೆಯಲ್ಲಿ ನೋಡ್ರಿ, ರಸ್ತೆಯಲ್ಲಿ ನೋಡ್ರಿ, ಹಾಗೆ ಹೊಲದಲ್ಲಿ ನೋಡ್ರಿ, ಎಲ್ಲೂ ಹೋದ್ರೂ ಸಹ ಎಲ್ಲಾ ಕಡೆಯಲ್ಲೂ ಬಿದ್ದಿದವ ತಾವು ಕಾಣ್ತಾ ಇದ್ದೀರಿ. ಒಂದೇ ನೀರು ಬಾಟಲ್ ಇರ್ಬೋದು, ಅಥವಾ ದಾರು ಬಾಟಲ್, ಅಥವಾ ಔಷಧಿ ಬಾಟಲ್, ಎಲ್ಲ ಕಡೆಯಲ್ಲೂ ರಸ್ತೆಯಲ್ಲಿ ದವಾಯಿ ದಾರು ಬಾಟಲ್ ಇಷ್ಟು ಜಾಸ್ತಿ ಆಗ್ತಾ ಇದೆ. ಎಲ್ಲೂ ನೋಡಿದ್ರು ದಾರು ಬಾಟಲ್ ಕುಡಿದು ಕುಡಿದು ಹೋಗಿತಾ ಇದೆ. ನಮಗೆ ಹೇಳಲಿಕ್ಕೆ ಬಹಳ ಇದು ಆಗ್ತಾ ಇದೆ ಬಂಧುಗಳೇ, ದುಃಖವಾಗ್ತಾ ಇದೆ. 8, 9ನೇ ಕ್ಲಾಸ್ ಓದುವಂತ ಬಾಲಕರು ಸಹ ಇವತ್ತು ಪಾರ್ಟಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಮೊನ್ನೆ ವಿಹಾರ ಮಾಡ್ಕೊಂಡು ಬರ್ತಾ ಇದ್ದಾಗ 17 ರಿಂದ 18 ವರ್ಷದ 2 ಜನ ಯುವಕರು ಬೈಕಲ್ಲಿ ಬಂದರು. ಇಷ್ಟು ಕಂಡ ಪೂರ್ತಿ ಕುಡಿದಿದ್ದಾರೆ. ಹಾಗೆ ನಮ್ಮನ್ನು ನೋಡಿ ಅವರು ಬಹಳ ವ್ಯಂಗ್ಯವಾಗಿ ಮಾತಾಡ್ತಾ, ಈ ರೀತಿಯಾಗಿ ನೀವು ದಿಗಂಬರಾಗಿ ಹೋಗ್ತಾ ಇದ್ದೀರಿ ರಸ್ತೆ ಮೇಲೆ, ಹೆಣ್ಮಕ್ಳೆಲ್ಲ ಅಡ್ಡಾಡ್ತಾ ಇರ್ತಾರೆ, ಮಹಿಳೆಯರೆಲ್ಲ ಅಡ್ಡಾಡ್ತಾ ಇರ್ತಾರೆ, ಏನೇನೋ ಶಬ್ದಗಳನ್ನ ಮಾತಾಡ್ತಾ ಇದ್ದಾರೆ. ಬೈಕನ್ನು ಕೆಳಗೆ ಇಳಿದ್ರು ನಿಂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಇಷ್ಟು ಕಂಠಪೂರ್ತಿ ಕುಡಿದಿದ್ದಾರೆ. ಒಂದು 17 ರಿಂದ 18 ವರ್ಷದವರು ಒಳಗಿನವರು 2 ಜನ ಇದ್ದಾರೆ. ಅಂದ್ರೆ ಈ ರೀತಿ ನಮಗೆ ಹೇಳುವಂತ ಉದ್ದೇಶ ಅಂತ ಹೇಳಿದ್ರೆ, ನಮ್ಮ ದೇಶ ಸ್ಥಿತಿ ಹೀಗಾದ್ರೆ ಮುಂದೆ ಹೇಗಾಗ್ಲಿಕ್ಕೆ ಸಾಧ್ಯ? ಪ್ರತಿ ಊರಲ್ಲೂ ದಾರು ಅಂಗಡಿ ತೆರೀತಾ ಇದ್ದಾರೆ. ಪ್ರತಿ ಕಡೆಯಲ್ಲೂ ಸಹ ತಂಬಾಕು ವ್ಯಾಪಾರ ಆಗ್ತಾ ಇದೆ. ವ್ಯಸನಗಳು ಬಹಳ ತೀವ್ರವಾಗಿ ಸಂಖ್ಯೆಯಲ್ಲಿ ಜಾಸ್ತಿ ಆಗ್ತಾ ಇದೆ. ಎಲ್ಲೂ ನೋಡಿದ್ರು ಸಹ ಮಾಂಸದ ಅಂಗಡಿಗಳನ್ನು ತೆರೀತಾ ಇದ್ದಾರೆ. ಸ್ಕೂಲು ಕಾಲೇಜುಗಳಲ್ಲಿ ಇವತ್ತು ಅಂಗನವಾಡಿಯಿಂದ ಹಿಡಿದು ಮೊಟ್ಟೆಗಳನ್ನು ಕೊಡ್ತಾ ಇದ್ದಾರೆ. ವಿದ್ಯಾಲಯ ಅಂದ್ರೆ ಪವಿತ್ರವಾದಂತ ಸ್ಥಾನ, ಸರಸ್ವತಿಯ ಸ್ಥಾನ ಇದೆ. ಎಲ್ಲಾ ಧರ್ಮದವರಿಗೂ ಸಹ, ಎಲ್ಲಾ ಜಾತಿಯವರಿಗೂ ಸಹ ಪೂಜನೀಯವಾದಂತಹ ಸ್ಥಾನ ವಿದ್ಯಾಲಯ ಇದೆ. ಇಂತಹ ವಿದ್ಯಾಲಯಗಳಲ್ಲಿ ಮೊಟ್ಟೆಯನ್ನು ಕೊಡ್ತಾ ಇದ್ದಾರೆ. ಈ ವಿದ್ಯಾಲಯದ ಪವಿತ್ರತೆಯನ್ನು ಹಾಳು ಮಾಡ್ತಾ ಇದ್ದಾರೆ. ಮುಂಬರುವ ದಿನಗಳಲ್ಲಿ ಸ್ಕೂಲಲ್ಲಿ ಮೊಟ್ಟೆ ಕೊಡುವಂಥದ್ದನ್ನ, ಅಂಗನವಾಡಿಯಾದಿಗಳಲ್ಲಿ ಮೊಟ್ಟೆ ಕೊಡುವುದನ್ನ ಬಂದ್ ಆಗಬೇಕು. ತಾವೆಲ್ಲರೂ ಸಹ ಸಂಸ್ಕಾರವಂತರಾದ್ರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಕೂತಂತ ಬಾಲಕ ಬಾಲಕಿಯರು ಮುಂದೆ ತಮ್ಮ ತಮ್ಮ ಭವಿತವತ್ವ ಯಾವ ರೀತಿ ಕಾರ್ಯದ ಗೊತ್ತಿಲ್ಲ. ನೀವೇನಾದ್ರೂ ಉತ್ತಮವಾದಂತ ಆಚಾರ ವಿಚಾರಗಳನ್ನ, ಉತ್ತಮವಾದ ದೃಷ್ಟಿಕೋನ ಇಟ್ಕೊಂಡ್ರೆ ಮುಂದೆ ಹೋಗಿ ಉತ್ತಮವಾದಂತಹ ಪದಗಳನ್ನ ನೀವು ಪ್ರಾಪ್ತ ಮಾಡಿಕೊಳ್ತೀರಿ. ರಾಜಕೀಯದಲ್ಲೂ ಹೋಗ್ಬೋದು, ಉದ್ಯೋಗಪತಿಗಳಾಗಬಹುದು, ಸಮಾಜದಲ್ಲಿ ಉತ್ತಮವಾದಂತಹ ಸ್ಥಾನಗಳನ್ನು ಪ್ರಾಪ್ತ ಮಾಡಿಕೊಳ್ಬಹುದು. ಆದ್ರೆ ತಾವು ಸ್ಥಾನ ಪ್ರಾಪ್ತ ಮಾಡಿಕೊಂಡಾಗ ದೇಶ, ರಾಷ್ಟ್ರ, ಸಂಸ್ಕೃತಿ, ಸಮಾಜದ ಬಗ್ಗೆ ಹೆಚ್ಚಿನವಾದಂತಹ ಕಾಳಜಿ ಇರಬೇಕು ಬಂಧುಗಳೇ. ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ತಾವೆಲ್ಲರೂ ಸಹ ವಿದ್ಯಾಲಯದಲ್ಲಿ ಬಂದು ವಿದ್ಯಾವಂತರಾಗುವರೊಂದಿಗೆ ನಿರ್ವ್ಯಸನಿಗಳಾಗಬೇಕು. ವ್ಯಸನಗಳನ್ನು ಮಾಡಬಾರದು. ಕೇವಲ ಬಾಲಕರಷ್ಟೇ ಅಲ್ಲ, ಇವತ್ತು ಬಾಲಕಿಯರು ಸಹ ವ್ಯಸನಿಗಳಾಗ್ತಾ ಇದ್ದಾರೆ.
ದಾರು ಕುಡಿತಾ ಇದ್ದಾರೆ, ಸಿಗರೇಟ್ ಸೇಯ್ತಾ ಇದ್ದಾರೆ. ಮೊನ್ನೆ ಧಾರವಾಡದಿಂದ ಒಂದು ವಿಡಿಯೋ ಕಳಿಸಿದ್ರು. ಅಲ್ಲಿ ಹಾಸ್ಟೆಲ್ ಇರುವಂತ ವಿದ್ಯಾರ್ಥಿನಿಯರು ಅವರು ದಾರು ಕುಡಿತಾ ಇದ್ದಾರೆ, ಸಿಗರೇಟ್ ಎಳಿತಾ ಇದ್ದಾರೆ. ಅಂದ್ರೆ ಬಾಲಕಿಯರು ಮಾಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ನಮ್ಮ ದೇಶದ ಸ್ಥಿತಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ಇದರ ಬಗ್ಗಾಗಿ ಪಾಲಕರಿಗೆ ಹೆಚ್ಚಿನ ಕಾಳಜಿಗಳಿಲ್ಲ. ನಮ್ಮ ಮಗ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಹಾಗೆ ಉತ್ತಮವಾದಂತ ಪದಗಳನ್ನು ಪ್ರಾಪ್ತ ಮಾಡಿಕೊಳ್ಬೇಕು ಅನ್ನುವಂತ ನೌಕರಿ ಹಿಡಿಬೇಕು, ಇಷ್ಟು ಮಾತ್ರ ಅವರಿಗೆ ಹೆಚ್ಚಿನ ಕಾಳಜಿ ಇದೆ ಹೊರತಾಗಿ ಆದರೆ ನಮ್ಮ ಮಗ ನಿರ್ವ್ಯಸನಿಯಾಗಿರಬೇಕು, ನಮ್ಮ ಮಗಳು ನಿರ್ವ್ಯಸನಿಯಾಗಿರಬೇಕು, ನಮ್ಮ ಮಗ ಚಾರಿತ್ರವಾಗಿರಬೇಕು, ನಮ್ಮ ಮಗಳು ಚಾರಿತ್ರವಾಗಿರಬೇಕು ಮತ್ತು ನಮಗೆ ಅನ್ನ ಹಾಕುವಂತರಾಗಿರಬೇಕು ಮತ್ತು ಹಿರಿಯರನ್ನ ಆದರ್ಶವಾಗಿ ಅವರನ್ನ ಗೌರವ ಮಾಡುವಂತ ಅವರಿಗೆ ಆಚಾರ ವಿಚಾರ ಸಂಸ್ಕಾರವಂತರಾಗಬೇಕು ಅನ್ನುವಂತ ಕಾಳಜಿ ಬಹಳ ತುಂಬಾ ಕಡಿಮೆ ಪೋಷಕರಿಗಿದೆ ಬಂಧುಗಳು. ಡಾಕ್ಟರ್ ಹತ್ರ ಮತ್ತು ಶಿಕ್ಷಕರ ಹತ್ರ ಎಲ್ಲರೂ ಬರ್ತಾರೆ. ಶಿಕ್ಷಕರು ನಿಮ್ಮ ಜೀವನವನ್ನ ಉತ್ತಮವಾದ ರೂಪದಲ್ಲಿ ನಿರೂಪಣೆ ಮಾಡತಕ್ಕಂತ ಸಾಮರ್ಥ್ಯ ಶಿಕ್ಷಕರ ಕೈಯಲ್ಲಿ. ಶಿಕ್ಷಕರು ಹೇಳಿದಂತ ನೀವು ಶಿಕ್ಷಣವನ್ನ ಪ್ರಾಪ್ತ ಮಾಡಿಕೊಂಡು ಒಳ್ಳೆಯದಂತ ಆಚಾರ ವಿಚಾರವಂತರಾಗಿ ನಿರ್ವ್ಯಸನಿಗಳಾಗಿ ತಂಬಾಕು ಸೇವನೆಯನ್ನು ಮಾಡಬಾರದು. ಏನು ಮಾಡಬಾರದು ಹೇಳ್ರಿ? ತಂಬಾಕು ಪ್ಯಾಕೆಟ್ ಮೇಲೆ, ಗುಟ್ಕಾ ಪ್ಯಾಕೆಟ್ ಮೇಲೆ ಬರ್ಕೊಂಡಿರ್ತದೆ, ತಂಬಾಕು ಸೇವನೆ ಕ್ಯಾನ್ಸರಿಗೆ ಆಹ್ವಾನ ಇದೆ. ಮತ್ತು ದಾರು ಕುಡಿಯೋದ್ರಿಂದ ಸರಾಯಿ ಅಂತ ಹೇಳ್ತಾರಲ್ಲ, ಸರಾಯಿ ಸೇವನೆ ಮಾಡುವುದರಿಂದ ರೋಗಿ ಆಗ್ತಾರೆ, ಹಾರ್ಟ್ ಕಿಡ್ನಿ ಎಲ್ಲವೂ ಸಹ ಹೋಗ್ತದೆ. ಮತ್ತು ಯಾರು ಕೋಕಾ ಕೋಲಾ ಎಲ್ಲ ಕುಡಿತಾರೆ, ಕುಡಿಯುವಂತರ ಲಿವರ್ ಕಿಡ್ನಿ ಎಲ್ಲ ಹೋಗ್ತದೆ. ಕೀಟನಾಶಕಗಳಿದೆ, ಇದು ಇಷ್ಟು ಹಾನಿಕಾರಕಗಳಿದೆ. ಅದನ್ನು ದಯವಿಟ್ಟು ಸೇವನೆಯನ್ನು ಮಾಡಬಾರದು. ನಿಮ್ಮಲ್ಲಿ ತಾವೆಲ್ಲರೂ ಸಹ ಬಹಳಷ್ಟು ಜನ ರೈತರ ಮಕ್ಕಳು ಇದೆ. ನಿಮ್ಮ ಮನೆಯಲ್ಲಿ ಹಾಲಿದೆ, ಮಜ್ಜಿಗೆ ಇದೆ, ಹಾಗೆ ಜ್ಯೂಸ್ಗಳಿದ್ದಾವೆ, ಎಳ್ನೀರಿದೆ, ಇಂಥವನ್ನ ಸೇವನೆಯನ್ನು ಮಾಡಬೇಕು. ಆದರೆ ದಾರು ಆದ ಸೇವನೆಯನ್ನು ಮಾಡಬಾರದು. ಮತ್ತು ಥಮ್ಸಮ್ ಆದಿಗಳನ್ನ, ತಂಡಪಾನಿಗಳನ್ನ ಏನು ಪೇಟೆಯಲ್ಲಿ ಸಿಗ್ತದೆ, ತಂಡಪಾನಿಗಳೆಲ್ಲವೂ ಸಹ ಇವು ಶರೀರಕ್ಕೆ ಹಾನಿಕಾರಕರಾಗಿದ್ದಾವೆ. ಮತ್ತು ಇಂಥ ವಸ್ತುಗಳನ್ನ ನಾವು ಸೇವನೆಯನ್ನು ಮಾಡಬಾರದು. ಮತ್ತು ಮಾಂಸವನ್ನ ಸೇವನೆಯನ್ನು ಮಾಡಬಾರದು. ಮೊಟ್ಟೆ ಮಾಂಸ ಮನುಷ್ಯರ ಆಹಾರವಲ್ಲ. ನೋಡ್ರಿ, ನಮ್ಮ ಕೈ ಬೆಳೆ ಎಷ್ಟು ಕಟ್ಟ ಆದ್ರೆ ದುಃಖ ಆಗ್ತದೆ ಇಲ್ಲ ಬಂಧುಗಳೇ? ಇನ್ನೊಂದು ಜೀವಿಯ ಕುತ್ತಿಗೆಯನ್ನು ಕಟ್ ಮಾಡಿದ್ರೆ ಆ ಜೀವಕ್ಕೆ ಎಷ್ಟು ದುಃಖವಾಗ್ತದೆ ಇಲ್ಲ? ಮುಂದಿನ ಜನ್ಮದಲ್ಲಿ ಅಂತ ಜೀವಿಯಾಗಿ ನಾವು ಹುಟ್ಟಬೇಕಾಗ್ತದೆ ಬಂಧುಗಳು. ಯಾರು ಸೇವನೆ ಮಾಡ್ತಾರೆ, ಮಾಂಸವನ್ನ ಸೇವನೆ ಮಾಡ್ತಾರೆ, ಮುಂದಿನ ಜನ್ಮದಲ್ಲಿ ಕುರಿ ಆಗ್ಬೇಕಾಗ್ತದೆ, ಕೋಳಿ ಆಗ್ಬೇಕಾಗ್ತದೆ. ಇವೆಲ್ಲ ಪರ್ಯಾಯದಲ್ಲಿ ಅನಾದಿ ಕಾಲದಿಂದಲೂ ಜನ್ಮವನ್ನು ಪಡೆದು ಬಂದಿದ್ವಿ. ನೀವು ಯಾರಾದ್ರೂ ತೀರ್ಕೊಂಡ್ರೆ ಹೋದ ಅಂತ ಹೇಳ್ತೀರಿಲ್ಲ? ಏನ್ ಹೇಳ್ತೀರಿ? ಹೋದ್ರು. ಎಲ್ಲಿಗೆ ಹೋದ್ರು ಹೇಳ್ರಿ? ಇನ್ನೊಂದು ಗತಿಗೆ ಹೋದ್ರು. ಎಲ್ಲಿಗೆ ಹೋದ್ರು? ಇನ್ನೊಂದು ಗತಿಗೆ ಅಥವಾ ಪರಲೋಕಕ್ಕೆ ಹೋದ್ರು. ಆದ್ರೆ ಜೀವ ಮರಣ ಆಗಿ ಇನ್ನೊಂದು ಗತಿಗೆ ಹೋಗ್ತದೆ. ಎಲ್ಲಾ ಶಾಸ್ತ್ರಗಳು, ಎಲ್ಲಾ ಧರ್ಮಗಳು ಸಹ ಹೋಗ್ತವೆ. 4 ಗತಿಗಳಿದಾವೆ: ಮನುಷ್ಯ ಗತಿ, ಹಿರಿಯಂಚ ಗತಿ, ನರಕ ಗತಿ, ದೇವಗತಿ. ಈ ಗತಿಗಳಲ್ಲಿ ಆಯು ಮುಗಿದ ಮೇಲೆ ಮರಣ ಆಗ್ತದೆ. ಮರಣ ಆದ್ಮೇಲೆ ಇನ್ನೊಂದು ಗತಿಗೆ ಹೋಗ್ತದೆ. ಆದ್ರೆ ಎಲ್ಲಾ ಗತಿಯಲ್ಲೂ ಸಹ ಮನುಷ್ಯ ಗತಿ ಶ್ರೇಷ್ಠವಾದಂಥದ್ದಿದೆ. ನರನಿಂದ ನಾರಾಯಣ ಆಗುವುದಕ್ಕೆ ಸಾಧ್ಯ ಇದೆ, ಆದ್ರೆ ನರನಿಂದ ನರಕಿನೂ ಆಗಬಹುದು. ಇಲ್ಲಿ ಯಾರು ಪಾಪವನ್ನ ಮಾಡ್ತಾರೆ, ಯಾರು ಪಾಪ ಅಂದ್ರೆ ಪಾಪ, ಮಾಂಸ ತಿನ್ನೋದು ಪಾಪ ಇದೆ, ಕಳ್ಳತನ ಮಾಡುವುದು ಪಾಪ ಇದೆ, ಸುಳ್ಳು ಹೇಳುವಂಥದ್ದು ಪಾಪ ಇದೆ, ಮತ್ತು ಪರಸ್ತ್ರೀಯನ್ನ
ಮತ್ತು ಪರಪುರುಷರನ್ನ ಕೆಟ್ಟ ದೃಷ್ಟಿಯಿಂದ ನೋಡುವಂಥದ್ದು ಏನಿದೆ, ಪಾಪ ಇದೆ. ಮಾಂಸವನ್ನ ಸೇವನೆ ಮಾಡುವಂಥದ್ದು, ದಾರು ಸೇವನೆ ಮಾಡುವಂಥದ್ದು ಏನಿದೆ, ಪಾಪ ಇದೆ. ಇಂತಹ ಪಾಪವನ್ನು ಮಾಡುವುದರಿಂದ ಜೀವಿಗಳು ಇಹದಲ್ಲಿ ನರಕದ ವೇದನೆ ಅನುಭವಿಸ್ತಾರೆ ಮತ್ತು ಪರದಲ್ಲೂ ಸಹ ನರಕದ ದುಃಖವನ್ನು ಪ್ರಾಪ್ತ ಮಾಡಿಕೊಳ್ತಾರೆ. ಬಂಧುಗಳು, ತಾವು ಬಹು ಪುಣ್ಯದಿಂದ ಮನುಷ್ಯವೋ ಪ್ರಾಪ್ತ ಮಾಡಿಕೊಂಡಿದ್ರಿ, ಅದರಲ್ಲೂ ಸಹ ಭಾರತ ದೇಶದಲ್ಲಿ ಜನ್ಮವನ್ನು ಪಡೆದಿದ್ರಿ. ಹಿಂದೂಸ್ತಾನ ಇದೆ, ಏನಿದೆ ಇದು, ಹಿಂದೂಸ್ತಾನ ಅಂತ ಹೇಳಿದ್ರೆ ಹಿಂಸೆಯಿಂದ ದೂರ ಸರಿದಿರುವವರೇ ಹಿಂದೂಗಳು. ಹಿಂದೂಸ್ತಾನದಲ್ಲಿ ಜನ್ಮವನ್ನು ಪಡೆದಂತ ಕೇವಲ ಹಿಂದೂಗಳು ಮಾತ್ರ ಅಲ್ಲ, ಎಲ್ಲಾ ಸಂಪ್ರದಾಯದವರು ಸಹ ಇಲ್ಲಿ ಹಿಂಸೆಯಿಂದ ದೂರ ಇರ್ತಿದ್ರು. ಎಲ್ಲಾ ಸಂಪ್ರದಾಯವರು. ಒಂದು ಉಲ್ಲೇಖ ಇದೆ, ಕಾಶ್ಮೀರ